ಟೇಸ್ಟ್ ಹೇಳ್ರಿ. ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಿರೋರು ಪೇಜ್ ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ನಮ್ಮಮ್ಮ ತೋಟಕ್ಕೆ ಹೋಗೋಣ ಅಂತೇಳಿ ಆಚೆ ಬಂದರೆ ಮನೆ ಹತ್ರ ಪೆರ್ಲೆಣ್ಣಿನ ಗಿಡ ಪೆರ್ಲೆಣ್ಣು ಬಿಟ್ಟಿತ್ತು. ಕೆಲಸ ಇಲ್ವಾ? ಅದನ್ನು ಕಿತ್ಕೊಂಡು ಮುಂದ್ಗಡೆ ತೋಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೋಗೋಕೆ ಮುಂಚೆ ನಮ್ಮ ಮನೆ ಕಡೆ ಒಂದ್ಸರಿ ತಿರುಗಿ ನೋಡಿದೆ. ಹೊಲಕ್ಕೆ ಹೋಗೋಣ ಅಂತ ಮುಂದೆ ಬಂದರೆ ವಾಲಿಂದ ನೀರು ವೇಸ್ಟ್ ಆಗಿ ಹೋಗ್ತಾ ಇತ್ತು. ಅದಕ್ಕೆ ನಮ್ಮಮ್ಮ ಒಂದು ಪೈಪ್ ಕನೆಕ್ಟ್ ಮಾಡಿ ಸಪ್ಪೆಗೆ ಆ ನೀರನ್ನು ಬಿಟ್ಟರು. ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ ಕೊಟ್ಟಿರೋ ಪೆರ್ಲೆಣ್ಣು ತಿನ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೆ. ಇದಂತೂ ಒಳಗಡೆ ಪಿಂಕ್ ಕಲರ್ ಇತ್ತು ಪೆರ್ಲೆಣ್ಣು. ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ನಮ್ಮಮ್ಮ ಕೈಲಿ ಹಾಕೋ ಮಚ್ಚಿಟ್ಕೊಂಡು ಹೋಗ್ತಾ ಇದ್ದು. ನಾನು ಯಾಕಿರ್ಬೋದು ಅಂತ ಹಿಂದ್ಗಡೆ ಹೋಗ್ತಾ ಇದ್ದೆ. ನಮ್ಮಮ್ಮ ಮುಂದೆ ಹೋದಾಗೆ ನಾನು ಕೂಡ ಅವ್ರ ಹಿಂದೆನೇ ಹೋಗ್ತಾ ಇದ್ದೆ. ಇದು ನೋಡಿ ನಮ್ಮ ತೋಟ. ಇದು ಬಂದು ಸ್ಟಾರ್ಟಿಂಗಿಂದನೇ ಮನೆ ಪಕ್ಕದಲ್ಲಿರೋ ತೋಟ ಇದು. ಆಮೇಲೆ ಗೊತ್ತಾಯಿತು ನಮ್ಮಮ್ಮ ಮಚ್ಚು ಏನಕ್ಕೆ ತಂದಿದ್ರು ಅಂತ ಹೇಳಿ. ಏನಕ್ಕಂದರೆ ಬಾಳೆಗೊನೆ ಕಟ್ ಮಾಡೋಕ್ಕೆ. ತೋಟದ ಕಡೆ ಎಲ್ಲ ಒಂದು ರೌಂಡ್ ಕಣ್ಣಾಯಿಸಿ ನೋಡಿದಾಗ ಅಡಿಕೆ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಈಗ ಅಡಿಕೆ ರೇಟ್ ಏನಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ ತೋಟ ಮುಗಿದ್ಮೇಲೆ ಮುಂದೆ ಬಂದರೆ ಇದು ನಮ್ಮ ದೊಡ್ಡ ತೋಟ. ಅಂದರೆ ಇದು ಸ್ವಲ್ಪ ಹಳೆ ತೋಟ. ಈ ಕಡೆ ಸಣ್ಣ ತೋಟ, ಈ ಕಡೆ ಹಳೆ ತೋಟ. ನಾನಂತೂ ಪ್ರೆಗ್ನೆಂಟ್ ಇದ್ರೂ ಎಷ್ಟು ದೂರ ನಡ್ಕೊಂಬಂದೆ ಅಂತೇಳಿ ಅವಾಗ ಗೊತ್ತಾಯಿತು. ಆಮೇಲೆ ಇನ್ನೂ ಸ್ವಲ್ಪ ಒಳಗಡೆ ಹೋಗೋಣ ಅಂತ ನಮ್ಮಮ್ಮ ಹೋಗ್ತಾಯಿದ್ರು. ಯಾಕಂತ ಹೇಳಿದ್ರೆ ಬಿದ್ದಿರೋ ಅಡಿಕೆ ಕಾಯಿನ ಆರಿಸ್ಕೊಳ್ಳೋಕ್ಕೆ. ನಾನು ಮಾತ್ರ ಏನೂ ಕೆಲಸ ಮಾಡಲಿಲ್ಲ. ಅದಾದಮೇಲೆ ಮನೆಗೆ ಮಟನ್ ಸಾಂಬಾರು ಮಾಡಬೇಕಂತ ನಮ್ಮಮ್ಮ ಬಂದರು. ಮನೆಗೆ ಬಂದಮೇಲೆ ನಮ್ಮಮ್ಮ ಕೈಕಾಲು ಮುಖ ತೊಳ್ಕೊಂಡು ಮಿಕ್ಸಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಕರೆಂಟ್ ಹೋಗುತ್ತೆ ಅಂತೇಳಿ. ನಮ್ಮಮ್ಮ ಮಟನ್ ಸಾರು ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಫಸ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನೀಟಾಗಿ ತೊಳೆದಿರೋ ಮಟನ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಾಗಿಸಿದ್ರು. ಮಾಗಿಸಿ 1-2 ಮಿನಿಟ್ಸ್ ಅದನ್ನ ಬೇಯೋದಕ್ಕೆ ಬಿಟ್ಟರು. ಈ ಕಡೆ ನಮ್ಮಮ್ಮ ಬೋಟಿನ ಆಲ್ರೆಡಿ ಬೇಯಿಸಿದ್ರು. ಬೇಯಿಸಿರೋ ಬೋಟಿನ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಬೋಟಿ ಬೇಯೋಕ್ಕೆ ನೀರಿನ ಜೊತೆಗೆ ಸ್ವಲ್ಪ ಸುಣ್ಣನೂ ಹಾಕಿ ಬೇಯಿಸಿದ್ರು. ಈ ಕಡೆ ಸಾಂಬಾರಿಗೆ ಇಟ್ಟಿದ್ವಲ್ಲ, ಅದಕ್ಕೆ ಅರಿಶಿನ ಉಳ್ಳಗಡ್ಡೆ ರುಬ್ಬಿರೋದನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಬಿ ಹಾಕಿದ್ರು. ಅದನ್ನು ಕ್ಲೋಸ್ ಮಾಡಿದ್ರು ನಮ್ಮಮ್ಮ. ಇವಾಗ ಈ ಕಡೆ ಬೋಟಿ ತೊಳೆದಿದ್ರು ಅಲ್ವಾ, ಅದನ್ನು ಕೂಡ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನೆನೆಸಿಟ್ಟಿರೋ ಕಡಲೆಕಾಳನ್ನ ಸೇರಿಸಿ ಒಗ್ಗರಣೆ ಹಾಕಿದ್ರು. ರುಬ್ಬಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ಕ್ಲೋಸ್ ಮಾಡಿದ್ರು. 1-2 ವಿಷಲ್ ಆದಮೇಲೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಮತ್ತು ಅದೇ ರೀತಿ ಕಾಯಿ ಮತ್ತು ಕೊತ್ತಂಬರಿ ಪುಡಿ ಹಾಕಿ ರುಬ್ಬಿರೋ ಒಂದು ಮಸಾಲೆನ ಅದಕ್ಕೂ ಕೂಡ ಹಾಕಿ ನೀಟಾಗಿ ಗಟ್ಟಿಗೆ ಫ್ರೈ ಮಾಡಿದ್ರು. ಈ ಕಡೆ ಮಟನ್ ಸಾಂಬಾರು ಅಷ್ಟೇ. ಅದು ವಿಷಲ್ ಆಗಿ ಎಲ್ಲ ಬೆಂದಮೇಲೆ ಅದಕ್ಕೂ ಸ್ವಲ್ಪ ಖಾರದ ಪುಡಿ, ಕೊಬ್ಬರಿ, ಕೊತ್ತಂಬರಿ ಪುಡಿ ಹಾಕಿ ರುಬ್ಬಿರೋದನ್ನ ಹಾಕಿ ಸಾಂಬಾರು ಕೂಡ ರೆಡಿ ಆಯಿತು. ನಾನೇನಾದರೂ ಅಡುಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಯಾಕೆ ಈಗೋ ಗೊತ್ತಿಲ್ಲ. ನಾನು ಅಡುಗೆ ಮಾಡಿದ್ದೀನಿ ಅಂದರೆ ಅವ್ರ ಎಕ್ಸ್ಪ್ರೆಷನ್ ಕೊಡೋದೇ ಆ ರೀತಿಯಾಗಿರುತ್ತೆ. ಅದೇ ನಮ್ಮಮ್ಮ ಮಾಡಿದ್ದಾರೆ ಅಡುಗೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಅದೇ ರೀತಿ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾವಂತೂ ಮಟನ್ ಊಟ ಮಾಡ್ತೀವಿ. ಬಾಯ್ ಬಾಯ್.